ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು ಮೆಹದಿ ಹಸನ್ ಮಿರಾಜ್ ಅವರು ವಿರಾಟ್ ಕೊಹ್ಲಿ ಅವರ ಹತ್ರ ಜೊತೆಗೆ ರೋಹಿತ್ ಶರ್ಮಾ ಅವರ ಹತ್ರ ಅವರ ಬ್ಯಾಟ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಇದೊಂಥರ ಪ್ರಮೋಷನ್ ಅಂತ ಹೇಳ್ತೀರಾ, ಗಿಫ್ಟ್ ಅಂತ ಹೇಳ್ತೀರಾ? ನನ್ನ ಪ್ರಕಾರ ಇದು ನೋಡ್ತು ಅಂತಂದ್ರೆ ಪ್ರಮೋಷನ್ ಅಂತಾನೆ ಲೆಕ್ಕ. ವಿರಾಟ್ ಕೊಹ್ಲಿ MRF ಅನ್ನೋ ಒಂದು ಸ್ಟಿಕ್ಕರ್ನ ಅವರ ಬ್ಯಾಟ್ ಮೇಲೆ ಹಾಕೊಳ್ಳೋದಕ್ಕೆ ಅಪ್ರಾಕ್ಸ್ 12.5 CR ಒಂದು ವರ್ಷಕ್ಕೆ ತಗೊಂತಾರೆ ಅಂತ ಕಾಣಿಸುತ್ತೆ. ಕರೆಕ್ಟಾಗಿ ಗೊತ್ತಿಲ್ಲ, ಒಂದು ವರ್ಷಕ್ಕೋ ಅಥವಾ ಆ ಒಂದು ಬಾಂಡ್ ಇರುತ್ತಲ್ಲ ಅಷ್ಟು ವರ್ಷಕ್ಕೋ ಅಂತ, ಅಗ್ರಿಮೆಂಟ್ ಇರುತ್ತಲ್ಲ ಅಷ್ಟು ವರ್ಷಕ್ಕೋ ಅಂತ. ಸೊ 12.5 CR ಅಂತ ಬಂದಿದೆ. ಬಟ್ ನೋಡಿ, MKS ಅಂತ ಒಂದು ಬ್ರ್ಯಾಂಡ್ನ ಸ್ಟಾರ್ಟ್ ಮಾಡಿದಾರಂತೆ ಮೆಹದಿ ಹಸನ್ ಮಿರಾಜ್ ಅವರು. ಅದನ್ನ ವಿರಾಟ್ ಕೊಹ್ಲಿ ಅವ್ರ ಕೈಗೆ ಕೊಟ್ಬಿಟ್ಟು ಫ್ರೀ ಪ್ರಮೋಷನ್ ಮಾಡಿಸ್ಕೊಂತ ಇದ್ದಾರೆ. ಸೊ ಇದೆಲ್ಲ ಒಂಥರ ಟ್ಯಾಕ್ಟಿಕ್ಸ್ ಗುರು, ಬಿಸ್ನೆಸ್ ಟ್ಯಾಕ್ಟಿಕ್ಸ್ಗೆ ಇಳಿದುಬಿಟ್ಟಿದ್ರು ಆಲ್ರೆಡಿ ಮೆಹದಿ ಹಸನ್ ಮಿರಾಜ್. ಅಪ್ಡೇಟ್ ಬಿಟ್ಟು ರೋಹಿತ್ ಶರ್ಮಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಗ, ನನಗೆ ಏನೇ ಆದ್ರೂ ಕೂಡ ನನಗೆ ಇದಾಗಬೇಕು ಅಂತ ಅನ್ನಿಸ್ತಾನೆ ಇತ್ತು, ಒಂದು ಕೊರಗು ಕಾಡ್ತಾನೆ ಇತ್ತು. ನನಗೆ ಏನೇ ಡಬಲ್ ಸೆಂಚುರಿ ಹೊಡ್ತಿರ್ಬೋದು, ಅಸಾಧನೆ ಮಾಡಿರ್ಬೋದು, ಇಸಾಧನೆ ಮಾಡಿರ್ಬೋದು, ಬಟ್ ಇದಾಗಿಲ್ಲ ಅಂತಂದರೆ ನನಗೆ ಒಂಥರ ಲೈಫ್ ಒಂಥರ ಎಂಟಿ ಅನ್ನಿಸ್ಬಿಡ್ತಾ ಇತ್ತು. ನನ್ನ ಲೈಫು ಮತ್ತೆ ಇವಾಗ ಲೈಫಿಗೆ ವಾಪಸ್ಸು ಬಂದಿದೆ, ನನ್ನ ಲೈಫೇ ಆಗಿರಲಿಲ್ಲ ಅನ್ನೋ ಥರ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರೆ. ಅದೇ ವರ್ಲ್ಡ್ ಕಪ್ನ ಗೆಲ್ಲಬೇಕು, ಇಂಡಿಯಾಗೆ ವರ್ಲ್ಡ್ ಕಪ್ನ ಗೆಲ್ಲಬೇಕು ಅನ್ನೋ ಒಂದು ಕೊರಗು ಅವರಿಗೆ ಸಿಕ್ಕಾಪಟ್ಟೆ ವರ್ಷಗಳಿಂದ ಕಾಡ್ತಾ ಇತ್ತು. ಅಂದರೆ ಯಾಕಂದರೆ ಅವರಿಗೆ ವರ್ಲ್ಡ್ ಕಪ್ ಅನ್ನೋದನ್ನ ಅವ್ರು ಎತ್ತೇ ಇಲ್ಲ. ಸೊ ಆದ್ದರಿಂದ ಈ T20 ವರ್ಲ್ಡ್ ಕಪ್ನ ಅವ್ರು ಎತ್ತಿದ್ರಿಂದ ಅವರಿಗೆ ಆ ಕೊರಗು ಏನಿತ್ತು ಅದು ತೀರಿ ಮತ್ತೆ ಅವರ ಲೈಫ್ಗೆ ವಾಪಸ್ ಬಂದಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 3, ಲಕ್ನೋ ಸೂಪರ್ ಜೈಂಟ್ಸ್ ಬಗ್ಗೆ ಮಾತಾಡಿದರೆ ಆಕಾಶ್ ಚೋಪ್ರಾ ಅವರು KL ರಾಹುಲ್ 100% ಲಕ್ನೋ ಸೂಪರ್ ಜೈಂಟ್ಸ್ಗೆ ರಿಟೈನ್ ಆಗೇ ಆಗ್ತಾರೆ. ಫಸ್ಟ್ ಸ್ಲ್ಯಾಬಲ್ಲಿ ರಿಟೈನ್ ಆಗ್ತಾರೆ, ಅಂದರೆ 18 ಕೋಟಿಗೆ ರಿಟೈನ್ ಆಗ್ತಾರೆ KL ರಾಹುಲ್ ಅಂತ ಹೇಳಿದ್ದಾರೆ. ಲಾಸ್ಟು ಇವರು ಸ್ಲ್ಯಾಬ್ ಬಿಟ್ಟಾಗ ಲಾಸ್ಟ್ ಮೆಗಾ ಆಕ್ಷನಲ್ಲಿ 15 ಕೋಟಿ ಅಂತ ಕಾಣಿಸುತ್ತೆ. ಫಸ್ಟ್ನೇ ಸ್ಲ್ಯಾಬ್ 15 ಕೋಟಿನೋ 16 ಕೋಟಿನೋ ಇತ್ತು, ಇವಾಗ ಇನ್ಕ್ರೀಸ್ ಮಾಡಿದ್ರೆ ಸ್ಲ್ಯಾಬ್ನ 18 ಕೋಟಿಗೆ. ಸೊ ಫಸ್ಟ್ ಸ್ಲ್ಯಾಬಿಗೆ ಇವರು ಎಲಿಜಿಬಲ್ ಇದ್ದಾರಾ ಅಂತ ಕೇಳಿದ್ರೆ ಎಲಿಜಿಬಲ್ ಇದ್ದಾರೆ ಇವರು. ಶಾರ್ಟ್ ಆಗಿ ಆಕ್ಷನ್ಗೆ ಬಂದರು ಅಂತಂದರೆ KL ರಾಹುಲ್ 18 ಕೋಟಿಗೆ ಪಕ್ಕಾ ಹೋಗ್ತಾರೆ ಅಂತ ಆಕಾಶ್ ಚೋಪ್ರಾ ಅವರು ಹೇಳ್ತಿದ್ದಾರೆ. ಗೊತ್ತಿಲ್ಲ ಆಕ್ಷನ್ ಡೈನಾಮಿಕ್ಸ್ ಯಾವ ಥರ ಅಂತ. ಒಟ್ಟಲ್ಲ 10 ಕೋಟಿ ಮೇಲಂತೂ ಪಕ್ಕ 100% ಹೋಗ್ತಾರೆ. 18 ಕೋಟಿಗೆ ಹೋಗ್ತಾರೆ ಅಂದರೆ ಗೊತ್ತಿಲ್ಲ, ಹೇಳೋದಕ್ಕಾಗತ್ತೆ ಅದು ಆಕ್ಷನ್ ಡೈನಾಮಿಕ್ಸು. ರೀಸೆಂಟಾಗಿ T20s ಅಷ್ಟೊಂದು ಫಾರ್ಮಲ್ ಬೇರೆ ಇಲ್ಲ KL ರಾಹುಲ್ ಅವರು. ಸೊ ಯೋಚನೆ ಮಾಡಬೇಕಾಗತ್ತೆ. ಬಟ್ ಅವ್ರು ಹೇಳ್ತಿದ್ದಾರೆ, ಇಂಥ ಒಳ್ಳೆ ಪ್ಲೇಯರ್ನ ಒಂದು ಸೀಸನ್ ನೆಟ್ಟಿಗೆ ಆಡಿಲ್ಲ ಅಂತ ನೀವು ಬಿಟ್ಬಿಟ್ರಿ ಅಂತಂದರೆ, ಒಬ್ಬ ಕ್ಯಾಪ್ಟನ್ನ ಬಿಟ್ಬಿಟ್ರಿ ಅಂತಂದರೆ ಇದರಿಂದ ಅಡ್ವಾಂಟೇಜ್ ತೊಗೊಳೋಂಥವ್ರು ಸುಮಾರು ಟೀಮ್ಗಳು ಕಾಯ್ಕೊಂಡು ಕೂತ್ಕೊಂಡಿರ್ತವೆ, ಅವ್ರು ತಗೊಂತಾರೆ ಅಂತ ಹೇಳಿದರೆ. ಆ್ಯಂಡ್ ಲಕ್ನೋ ಸೂಪರ್ ಜೈಂಟ್ಸ್ ಕೂಡ ಬಿಡೋದಕ್ಕೆ 100% ರೆಡಿ ಆಗಿರೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ಲಕ್ನೋ ಸೂಪರ್ ಜೈಂಟ್ಸ್ ಬಿಡೋದಿಲ್ಲ ಅವ್ರನ್ನ ಅಂತ. ಬಟ್ ಯಾವ ಸ್ಲ್ಯಾಬಲ್ಲಿ ರಿಟರ್ನ್ ಆಗ್ತಾರೆ ಅನ್ನೋದು ಒಂದು ಡೌಟ್ ಜನರಿಗೆ. ಬಟ್ ಫಸ್ಟ್ನೇ ಸ್ಲ್ಯಾಬಲ್ಲಿ ರಿಟರ್ನ್ ಆಗ್ತಾರೆ, ಅದೇ 18 ಕೋಟಿ ಸ್ಲ್ಯಾಬ್. ಅಪ್ಡೇಟ್ ನಂಬರ್ 4, ಮೊಹಮ್ಮದ್ ಶಮಿ ರಿಲೇಟೆಡ್ ಅಪ್ಡೇಟು. ಮಗ ಇಸ್ ರಿಕವರಿಂಗ್ ವೆಲ್ ಅಂತ ಅಪ್ಡೇಟು ಬಂದಿದೆ. ನೆನ್ನೆ ಒಂದು ಅಪ್ಡೇಟ್ ಬಂದಿತ್ತು, ನೀ ಅವರಿಗೆ ಸ್ವಲನ್ ಆಗಿದೆ ಅಂತ. ಸೊ ಇದರಿಂದ ಒಂದು 4ರಿಂದ ಒಂದು 8 ವಾರ ಅಂತೂ ಮಿಸ್ ಆಗ್ತಾರೆ, ಒಂದು 2 ತಿಂಗಳಂತೂ ಮಿಸ್ ಆಗ್ತಾರೆ ಅಂತ ಅಪ್ಡೇಟ್ ಬಂದಿತ್ತು. ಬಟ್ ಅವರ ರಿಕವರಿ ಏನಿದೆ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿದೆಯಂತೆ. ಆದ್ದರಿಂದ ಅವರು ನ್ಯೂಜಿಲ್ಯಾಂಡ್ ಟೆಸ್ಟ್ ಸೀರೀಸ್ಗೆ ಸೆಲೆಕ್ಟ್ ಆಗುವಂಥ ಸಾಧ್ಯತೆ ಇದೆ, ಅವರ ಕಮ್ಬ್ಯಾಕ್ ಆಗೋ ಸಾಧ್ಯತೆ ಇದೆ ಅಂತ ಈಗ ಅಪ್ಡೇಟು ಬರ್ತಿದೆ. ಮಗ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿರೋ ಪ್ರಕಾರ. ಸೊ ಇವ್ರು ಜಮಾನೇ ಆಗೋಗ್ಬಿಡಿದೆ ಅವ್ರು ನೋಡ್ಬಿಟ್ಟು. ಲಾಸ್ಟ್ ನೋಡೋದು ODI ವರ್ಲ್ಡ್ ಕಪ್ಪಲ್ಲೇ, ಅಲ್ಲಿಂದ ಇಲ್ಲಿಗೆ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ, ಅಂದರೆ ಮ್ಯಾಚಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ನೋಡೋಣ, ಆದಷ್ಟು ಬೇಗ ರಿಕವರ್ ಆಗಿ ಬಂದು ಆ ವರ್ಲ್ಡ್ ಕಪ್ಪಲ್ಲಿ ಏನು ಪ್ರದರ್ಶನ ಕೊಟ್ಟಿದ್ರು ಈ ಚಾಂಪಿಯನ್ಸ್ ಟ್ರೋಫಿಲಿ ಕೂಡ ಅದೇ ಥರ ಇಂಪ್ಯಾಕ್ಟ್ ಮಾಡಲಿ ಅಂತ. ಅಪ್ಡೇಟ್ ನಂಬರ್ 5, ಪಾಕಿಸ್ತಾನ ನನ್ನ ಮಕ್ಕಳಿಗೆ ಏನಾಗೈತೆ ಅಂತ ಗೊತ್ತಿಲ್ಲ ಗುರು. ಸುಮ್ಮನೆ ತಿಕ್ಲಂಗೆ ಆಡ್ತಾರೆ. ಈ PCB ನೋಡ್ರೆ ಪಾಕಿಸ್ತಾನದ ಕ್ಯಾಪ್ಟನ್ನು ಬಾಬರ್ ಆಜಮ್ ಅಂತ ಹೇಳ್ತಾರೆ. ಬಾಬರ್ ಆಜಮ್ ನೋಡ್ರೆ ನಾನು ತಗೊಳಕ್ಕೆ ರೆಡಿನೇ ಇಲ್ಲ ಅಂತ ಹೇಳ್ತಾರೆ. ಕೊಡ್ತಾರೆ ತಗೊಂತಾರೆ. ಈ ಸಲ ತಲೆ ಕೆಟ್ಬಿಟ್ಟು ಬಾಬರ್ ಆಜಮ್ಗೆ ಅವನ ಅಜ್ಜಿ, ನಿಮ್ಮ ಕ್ಯಾಪ್ಟನ್ಸಿನೂ ಬೇಡ, ನಿಮ್ಮ ಇದು ಬೇಡ, ಏನೂ ಬೇಡ, ನನಗೆ ಸುಮ್ಮನೆ ಬಿಟ್ಬಿಟ್ರಪ್ಪ, ನನಗೆ ಸವಾಸ ಅಲ್ಲ ನಿಮ್ಮದು ಅಂತ ಹೇಳಿದರೆ. ಬಾಬರ್ ಆಜಮ್ ಹೇಳಿದರೆ, ನಾನು ವೈಟ್ ಬಾಲ್ ಕ್ಯಾಪ್ಟನ್ ಆಗೋದಿಲ್ಲ, ಯಾವ ಕ್ಯಾಪ್ಟನೂ ಆಗೋದಿಲ್ಲ, ನನಗೆ ಆಡಕ್ಕೆ ಬಿಟ್ಬಿಟ್ರಪ್ಪ, ನಿಮ್ಮ ಕ್ಯಾಪ್ಟನ್ಸಿ ಕೊಡೋದು ಬೇಡ, ನನಗೆ ಉಗಿಯೋದು ಬೇಡ, ಹಾಕೊಂಡು ಎಲ್ಲರೂ ಗುಮ್ಮೋದು ಬೇಡ, ನಾನು ಗುಮ್ಮಿಸ್ಕೊಳ್ಳೋದು ಬೇಡ ಅಂತ ಹೇಳಿದರೆ. ಸೊ ಆದ್ದರಿಂದ ಅವರು ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಏನು ಬರ್ತಿದೆ ಅದಕ್ಕೆ ಕ್ಯಾಪ್ಟನ್ ಆಗಿ ಇರೋದಿಲ್ಲ. ಸೊ ಇದು ಅಫಿಷಿಯಲ್ ಅಪ್ಡೇಟು ಬಾಬರ್ ಆಜಮಿಂದ. ಸೊ ಇದು ಇಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಿ ಮಗ.